ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೊಪ್ಪಳ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಈ ಒಂದು ನೋಟಿಫಿಕೇಶನನ್ನು 8/4/2025 ರಿಲೀಸ್ ಮಾಡಲಾಗಿದೆ. ಈ ಒಂದು ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಅಂತಂದರೆ ತಾತ್ಕಾಲಿಕವಾದಂತಹ ಹುದ್ದೆಗಳಾಗಿದ್ದಾವೆ. ಇವುಗಳು ಪರ್ಮನೆಂಟ್ ಹುದ್ದೆಗಳಲ್ಲ. ಒಂದಷ್ಟು ವರ್ಷಗಳವರೆಗೆ ನಿಮಗೆ ನೇಮಕಾತಿಯನ್ನು ಮಾಡಿಕೊಂಡು ನಿಮ್ಮ ಹತ್ರ ಕೆಲಸವನ್ನು ಮಾಡಿಕೊಳ್ತಾರೆ. ಅದಕ್ಕೋಸ್ಕರ ಗುತ್ತಿಗೆ ಆಧಾರದ ಮೇಲೆ ಈಗ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳು ಕೊಪ್ಪಳ ಜಿಲ್ಲೆಯಲ್ಲಿ ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆನ್ಲೈನ್ ವಿಳಾಸ ಬಂದು www.koppala.nic.in ಹೋಗಿ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೀವು ಮಾಹಿತಿಯನ್ನು ಫಿಲಪ್ ಮಾಡ್ತಾ ಹೋಗಬೇಕಾಗುತ್ತೆ. ತಪ್ಪು ಮಾಹಿತಿಗಳನ್ನು ಕೊಡೋಕೆ ಹೋಗಬೇಡಿ. ಅದಾದ ನಂತರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಪ್ರಾರಂಭದ ದಿನಾಂಕ ಬಂದು 9/4/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 8/5/2025 ಕೊನೆಯ ದಿನಾಂಕ ಆಗಿರುತ್ತೆ. ಅಂದರೆ ಮುಂದಿನ ತಿಂಗಳ 8ನೇ ತಾರೀಕುವರೆಗೂ ನಿಮಗೆ ಕೊನೆಯ ದಿನಾಂಕ ಇರುತ್ತೆ. ಆದ್ದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಈಗ ಒಳ ಮೀಸಲಾತಿ ನಡೀತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ರಿಕ್ರೂಟ್ಮೆಂಟ್ಗಳು ನಡೀತಾ ಇಲ್ಲ. ಅಂದರೆ ನೇಮಕಾತಿಗಳನ್ನೆಲ್ಲ ತಡೆ ಹಿಡಿದಿದ್ದಾರೆ. ಆದ್ದರಿಂದ ಸಿಕ್ಕಂತಹ ಹುದ್ದೆಗಳಿಗೆ ನೀವು ಸೇರ್ಕೊಂಡ್ಬಿಡಿ. ನೆಕ್ಸ್ಟ್ ಈಗ ಹುದ್ದೆಗಳ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಚಿಕ್ಕ ಮಕ್ಕಳ ತಜ್ಞ ವೈದ್ಯರು ಅಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಅದು ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ ಉಳಿಕೆ ಮೂಲ ವೃಂದಕ್ಕೆ ಒಂದು ಹುದ್ದೆ ಖಾಲಿ ಇದೆ. ಹೈದರಾಬಾದ್ ಕರ್ನಾಟಕದವರು ಕೂಡ ಹಾಕ್ಬೋದು, ನಾನ್ ಹೈದರಾಬಾದ್ ಕರ್ನಾಟಕದವರು ಕೂಡ ಹಾಕ್ಬೋದು ಅಪ್ಲಿಕೇಶನನ್ನು. ನೆಕ್ಸ್ಟ್ ನರ್ಸ್ ಹುದ್ದೆಗಳು ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಹೈದರಾಬಾದ್ ಕರ್ನಾಟಕದವರು ಕೂಡ ಅಪ್ಲೈ ಮಾಡ್ಬೋದು, ನಾನ್ ಹೈದರಾಬಾದ್ ಕರ್ನಾಟಕದವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಖಾಲಿ ಇದೆ. ನೆಕ್ಸ್ಟ್ ಆಡಿಯೋಲಾಜಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಖಾಲಿ ಇದೆ. ನೆಕ್ಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಖಾಲಿ ಇದೆ. ಉಳಿಕೆ ಮೂಲ ವೃಂದಕ್ಕೆ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಅಂತಂದೇಳಿ ನೀವು ತಿಳ್ಕೊಬೇಕು. ಮತ್ತು ಈ ಒಂದು ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕದವ್ರು ಕೂಡ ಹಾಕ್ಬೋದು, ನಾನ್ ಹೈದರಾಬಾದ್ ಕರ್ನಾಟಕದವ್ರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಆಪ್ಟೋಮೆಟ್ರಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಖಾಲಿ ಇದೆ. ನೆಕ್ಸ್ಟ್ DEIC ಮ್ಯಾನೇಜರ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಉಳಿಕೆ ಮೂಲ ವೃಂದಕ್ಕೆ ಇದು ಖಾಲಿ ಇದೆ. RKSK ಕೋಆರ್ಡಿನೇಟರ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಒಂದು ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಜಿಲ್ಲಾ M&E ವ್ಯವಸ್ಥಾಪಕರು ಒಂದು ಹುದ್ದೆ ಖಾಲಿ ಇದೆ. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಒಂದು ಹುದ್ದೆ ಖಾಲಿ ಇದೆ. ಈಗ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಚಿಕ್ಕ ಮಕ್ಕಳ ತಜ್ಞ ವೈದ್ಯರಿಗೆ ಒಂದು ಹುದ್ದೆ ಖಾಲಿ ಇದೆ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ MBBS ವಿತ್ PG ಡಿಗ್ರಿ ಇನ್ ಪೀಡಿಯಾಟ್ರಿಕ್ಸ್ ಅಂತಂದೇಳಿ ರೆಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನೀವು ಮಾಡ್ಕೊಂಡಿರ್ಬೇಕು. MBBS ಕಂಪ್ಲೀಟ್ ಆಗಿರಬೇಕು ಮತ್ತು PG ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು. ಅದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದರ ಜೊತೆಗೆ 2 ವರ್ಷ ನಿಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. 2 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಇನ್ ಪಬ್ಲಿಕ್ ಹೆಲ್ತ್ ಸೆಕ್ಟರಲ್ಲಿ ನೀವು ಏನು ಮಾಡಿರ್ಬೇಕು, 2 ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ ಒಂದು ತಿಂಗಳಿಗೆ 1,30,30,000 ರೂಪಾಯಿವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ.
ಅದಾದ ನಂತರ ನರ್ಸ್ ಹುದ್ದೆಗಳಿಗೆ ಇಲ್ಲಿ ಒಂದು ಹುದ್ದೆ ಖಾಲಿದೆ ನರ್ಸು. ಈ ಒಂದು ಹುದ್ದೆಗೆ BSc ನರ್ಸಿಂಗ್ ಇನ್ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತಂದೇಳಿ ಹೇಳಿದ್ದಾರೆ. ಅಂತಂದರೆ BSc ನರ್ಸಿಂಗಲ್ಲಿ ಕಂಪ್ಲೀಟ್ ಮಾಡಿದಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ 2 ವರ್ಷ ಸೇವಾ ಅನುಭವವನ್ನು ಅವರು ಕೇಳಿದ್ದಾರೆ. ಅಂತಂದರೆ ವರ್ಕ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಆದಂಥವ್ರಿಗೆ ಅವ್ರು ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 15,555 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಯೋಥೆರಪಿ ರೆಕಗ್ನೈಸ್ಡ್ ಫ್ರಮ್ ಫಿಸಿಯೋಥೆರಪಿ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಇವರು ಫಿಸಿಯೋಥೆರಪಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಈ ಒಂದು ಹುದ್ದೆಗೆ 2 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಅಂತಂದರೆ 2 ವರ್ಷ ಯಾವುದಾದ್ರೂ ಒಂದು ಗೌರ್ಮೆಂಟ್ ಅಥವಾ NGO ಅಲ್ಲಿ ನೀವೇನು ಮಾಡಬೇಕು, ಸರ್ವಿಸನ್ನು ಮಾಡಿರಬೇಕು. ಅಂತಂದರೆ ಸೇವಾ ಅನುಭವವನ್ನು ಹೊಂದಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 25,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಡಿಯೋಲಾಜಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಈ ಒಂದು ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಸ್ಪೀಚ್ ಆ್ಯಂಡ್ ಪ್ಯಾಥಾಲಜಿ ಫ್ರಮ್ RCI ಅಂತಂದೇಳಿ ಅವರು ಹೇಳಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಅದು ಸ್ಪೀಚ್ ಆ್ಯಂಡ್ ಪ್ಯಾಥಾಲಜಿಯಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಇಲ್ಲೂ ಕೂಡ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕಂಪ್ಲೀಟ್ ಮಾಡಿದವರೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 25,000 ರೂಪಾಯಿ ಪ್ರತಿ ತಿಂಗಳು ಇವರಿಗೆ ಸ್ಯಾಲ್ರಿಯನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿದೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ ಮಾಸ್ಟರ್ ಡಿಗ್ರಿ ಇನ್ ಚೈಲ್ಡ್ ಸೈಕಾಲಜಿ ಫ್ರಮ್ RCI ಅಂತಂದೇಳಿ ಹೇಳಿದರೆ ನೀವು ಮಾಸ್ಟರ್ ಡಿಗ್ರಿಯನ್ನು ಚೈಲ್ಡ್ ಸೈಕಾಲಜಿಯಲ್ಲಿ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇವ್ರಿಗೂ ಕೂಡ 2 ವರ್ಷ ಸೇವಾ ಅನುಭವವನ್ನು ಕೇಳಿದ್ದಾರೆ. ಯಾವುದಾದ್ರೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆದರೂ ಆಗಿರ್ಬೋದು ಅಥವಾ NGO ಅಲ್ಲಾದರೂ ಆಗಿರ್ಬೋದು. ಇವರಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 25,000 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಆಪ್ಟೋಮೆಟ್ರಿಸ್ಟ್ ಅಂತಂದೇಳಿ ಒಂದು ಹುದ್ದೆ ಖಾಲಿದೆ. ಇವರಿಗೆ ಬ್ಯಾಚುಲರ್ ಇನ್ ಆಪ್ಟೋಮೆಟ್ರಿ ಆರ್ ಮಾಸ್ಟರ್ ಇನ್ ಆಪ್ಟೋಮೆಟ್ರಿ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದೇಳಿ ಕೇಳಿದರೆ ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನೀವು ಆಪ್ಟೋಮೆಟ್ರಿ ಅಂತಂದೇಳಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇವರಿಗೂ ಕೂಡ 2 ವರ್ಷ ಸೇವಾ ಅನುಭವವನ್ನು ಕೇಳಿದರೆ ಯಾವುದಾದ್ರೂ ಒಂದು ಗೌರ್ಮೆಂಟಲ್ಲಿ ಅಥವಾ NGO ಅಲ್ಲಿ ನೀವು 2 ವರ್ಷ ಎಕ್ಸ್ಪೀರಿಯನ್ಸ್ ಆದಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಆಪ್ಟೋಮೆಟ್ರಿಸ್ಟ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅದಾದ ನಂತರ DEIC ವ್ಯವಸ್ಥಾಪಕರು ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ. ಈ ಒಂದು ಹುದ್ದೆಗಳಿಗೆ ಮಾಸ್ಟರ್ ಇನ್ ಡಿಸಬಿಲಿಟಿ ರಿಹ್ಯಾಬಿಟೇಷನ್ ಅಡ್ಮಿನಿಸ್ಟ್ರೇಷನ್ ಅಂತಂದೇಳಿ ಅಪ್ರೂವ್ಡ್ ಬೈ ರಿಹ್ಯಾಬಿಲಿಟೇಷನ್ ಅಂತಂದೇಳಿ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನೀವು ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅಥವಾ ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಅಥವಾ ಹೆಲ್ತ್ ಮ್ಯಾನೇಜ್ಮೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಅಂತಂದೇಳಿ ಹೇಳಿದರೆ ಇಲ್ಲಿ ಕೂಡ 1 ವರ್ಷ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಅಥವಾ MBA ಹಾಸ್ಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಅವ್ರು ಏನಾದ್ರು ಮಾಡ್ಕೊಂಡಿದ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಸೈಡಲ್ಲಿ ಅವರು MBAಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಪಿಟಲ್ ಅಥವಾ ಹೆಲ್ತ್ ಪ್ರೋಗ್ರಾಮ್ ಅಂತಂದೇಳಿ ಕೇಳಿದರೆ ಅವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು ಹುದ್ದೆಗೆ 15,000 ರೂಪಾಯಿ ಸ್ಯಾಲ್ರಿಯನ್ನು ಅವರು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್ RKSK ಕೋಆರ್ಡಿನೇಟರ್ ಅಂತಂದೇಳಿ ಎನಿ ಡಿಗ್ರಿ ವಿತ್ ಮಾಸ್ಟರ್ ಇನ್ ಪಬ್ಲಿಕ್ ಹೆಲ್ತ್ ಅಂತಂದೇಳಿ ಅವರು ಹೇಳಿದ್ದಾರೆ. ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಅಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ MSW ಆದವರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. MSW ಆದವರು 3 ವರ್ಷ ಎಕ್ಸ್ಪೀರಿಯನ್ಸನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅಥವಾ MBA ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಹೆಲ್ತ್ ಮ್ಯಾನೇಜ್ಮೆಂಟಲ್ಲಿ ನೀವು PGDHM ಅಲ್ಲಿ ನೀವು
2 ಇಯರ್ ರೆಗ್ಯುಲರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದವರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅದರ ಜೊತೆಗೆ 3 ವರ್ಷ ಎಕ್ಸ್ಪೀರಿಯನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 20,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಇವರಿಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಜಿಲ್ಲಾ M&E ಅಂತಂದೇಳಿ ವ್ಯವಸ್ಥಾಪಕರು, ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಡೆಮೋಗ್ರಫಿ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಎಕನಾಮಿಕ್ಸಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅದರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜನ್ನು ನಿಮಗೆ ಕೇಳ್ತಾರೆ. ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಸಾಧ್ಯವಾಗುತ್ತದೆ. ಇವರಿಗೂ ಕೂಡ 1 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅದು ಫೀಲ್ಡ್ ಆಫ್ ಡಾಟಾ ಮ್ಯಾನೇಜ್ಮೆಂಟ್ ಅಥವಾ ಅನಾಲಿಸಿಸ್ ಆ್ಯಂಡ್ HMIS ಅಲ್ಲಿ ನೀವು ಪ್ರೋಗ್ರಾಮ್ ವರ್ಕಿಂಗ್ ಇನ್ ಹೆಲ್ತ್ ಸೆಕ್ಟರಲ್ಲಿ ನೀವು ಮಾಡಿರಬೇಕಾಗುತ್ತೆ. ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 30,000 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಕೊಡ್ತಾ ಹೋಗ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ http://www.koppala.nic.in ಹೋಗಿ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಪ್ರಾರಂಭದ ದಿನಾಂಕ ಬಂದು 9/4/2025 ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 8/5/2025 ಸಂಜೆ 5:30 ಒಳಗಡೆ ನೀವೇನು ಮಾಡಬೇಕು, ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಇಲ್ಲಿ ಸಾಮಾನ್ಯ ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ. ನೀವು ಫುಲ್ ಡೀಟೇಲ್ ಆಗಿ ಈ ಒಂದು PDF ಅನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು PDF ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವೇನು ಮಾಡಬೇಕು, ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅನೇಕ ಮಾಹಿತಿಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಆದ್ದರಿಂದ ನೀವು ಟೆಲಿಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ. ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.